ಒಂದು ಸಬ್ಲೀಸ್ ಮೈನ್ಸ್ ತಗೊಂಡ್ರು ತಂದೆ ತಂದೆ ಆಗಿನ ಕಾಲದಲ್ಲಿ ತುಂಬ ಡೈರಿಂಗ್ ಅಲ್ವಾ? ಹೌದು. 50ನೇ ಇಸ್ವಿ 1950 ಹಿ ಟುಕ್ ರಿಸ್ಕ್ ಆ್ಯಂಡ್ ಪರ್ಚೇಸ್ ಅಲ್ಲ ಸಬ್ಲೀಸ್. ನಾವು ಇಂಡಿಯನ್ಸ್, ನಮಗೆ ಅಲ್ಲಿ ಕೊಡೋದಿಲ್ಲ. ಗೋವಾಸ್ ಅಂಡರ್ ಪೋರ್ಚುಗೀಸ್. ಹಿ ಟುಕ್ ರಿಸ್ಕ್, borrowed 20,000 ಫ್ರಮ್ ನಾಗರ್ಕರ್ಸ್ ಬ್ಯಾಂಕ್. ಓಕೆ. ಈಗ ಅದು ನಾಗರ್ಸ್ ಬ್ಯಾಂಕ್ ಸಿಂಡಿಕೇಟ್ ಬ್ಯಾಂಕಿಗೆ ಮರ್ಜ್ ಆಗಿತ್ತು. ಆಮೇಲೆ ಗೊತ್ತಿಲ್ಲ ಹೆಚ್ಚು. ಅವರು ತುಂಬ ಇದು, ನಮ್ಮ ತಂದೆಗೆ ವ್ಯಾಪಾರ ಅಂದರೆ ಭಾಳ ಇಂಟ್ರೆಸ್ಟ್. ಅವರು ಆಫ್ಟರ್ ಇಂಟರ್ಮೀಡಿಯೇಟ್ ಕಲ್ತದ್ದು, ಅದಕ್ಕಿಂತ ಹೆಚ್ಚು ಕಲೀಲಿಲ್ಲ. ಯಾಕೆಂದರೆ ಅದೇ ನಮ್ಮ ಸ್ಟ್ಯಾಂಡರ್ಡಿಗೆ ಅದು ದೊಡ್ಡ ಎಜುಕೇಷನ್, ಇಂಟರ್ಮೀಡಿಯೇಟ್. ಅಲ್ಲಿಂದ ತಂದೆಯವರು ಮುಂಬೈಗೆ ಹೋದರು ಆಫ್ಟರ್ ಇಂಟರ್ಮೀಡಿಯೇಟ್. ಅಲ್ಲಿ ಎಲ್ಲ ತುಂಬ ಎಕ್ಸ್ಪೋಜರ್ ಆಯಿತು. ಆ ಎಕ್ಸ್ಪೋಜರಲ್ಲಿ ಅವರು ನನ್ನ ತಾಯಿಯನ್ನು ಮದುವೆ ಆದರು. ತಾಯಿ ಪ್ಯೂರ್ ಮಹಾರಾಷ್ಟ್ರನ್. ಯಾವ ಊರವರು ಸರ್ ಬೇಸಿಕ್ಲಿ ಅವರು? ತಾಯಿ ಯಾವ ಊರವರು? ಬಾಂಬೆ ದಾದರಲ್ಲಿ ಇದ್ದರು. ಹೌದು. ಹಾಗೆ ಅವರು ಮದುವೆ ಆದದ್ದು ತನ್ನ ತಾಯಿಯನ್ನು. ಅದು ಎಕ್ಸ್ಚೇಂಜ್. ತಾಯಿ ನನ್ನ ತಂದೆಯನ್ನು ಮದುವೆ ಆದರೆ ತಂದೆದ್ದು ತಂಗಿಯನ್ನು ಅವರು ಮದುವೆ ಆದರು. ಹಾಗೆ ಎಕ್ಸ್ಚೇಂಜ್ ಆಗಿ ಮದುವೆಯಾಗಿ ಅವರಿಗೆ ಮುಂಬೈದು ಕಾಂಟ್ಯಾಕ್ಟ್ ಆಯ್ತಲ್ಲ. ಇಲ್ಲಿ ಎಲ್ಲ ಮಾಡಿ ಹೋಗುವಾಗ ಈ ದುಡ್ಡು 20,000 ನಾಗರ್ಕರ್ಸ್ ಬ್ಯಾಂಕಲ್ಲಿ ತಗೊಂಡು ಅಲ್ಲಿ ಕೊಟ್ಟು ತಂದೆಗೆ ಹೇಳಿ, ತಂದೆ ನನ್ನ ಅಜ್ಜ ಅವರಿದ್ದ ಗದ್ದೆ ಎಲ್ಲ ಇತ್ತು. ಆದರೆ ಆ ಗದ್ದೆ ಎಲ್ಲ ನನ್ನ ಅಜ್ಜಿಯ ಪಾಲಿತ್ತು. ನಮ್ಮ ಅಜ್ಜ ದುಡ್ಡು ಮಾಡಿದ್ರು ಸ್ವಲ್ಪ, ಆದರೆ ಆಸ್ತಿ ಮಾಡಿರಲಿಲ್ಲ ಹೆಚ್ಚು. ಆದ್ದರಿಂದ ಆ ಪ್ರಾಪರ್ಟಿಯನ್ನೆಲ್ಲ ನನ್ನ ಅಜ್ಜಿಯ ತಮ್ಮಂದಿರಿಗೆ ಕೊಟ್ಟು ಬಿಟ್ರು ಎಲ್ಲ. ಅವ್ರಿಗೆ ಕೊಟ್ಟು ತಂದೆಗೆ ಒಂದು ಮನೆ ಮತ್ತು 20,000ಕ್ಕೆ ಒಂದು ಬ್ಯಾಂಕಿಗೆ ಏನು ಹೇಳ್ತಾನೆ ಒಬ್ಲಿಗೆ ಅಂತ ಮಾರ್ಟ್ಗೇಜ್. ಹೌದು, ಮಾರ್ಟ್ಗೇಜ್ಗೆ ಮಾಡಿಕೊಂಡು ತಂದೆ ಕೊಟ್ಟು ತಂದೆ ಹಿಡಿದುಕೊಂಡು ಹೋದರು. ಅಲ್ಲಿ ತಂದೆಯವರು ತುಂಬ ದುಡ್ಡು ಮಾಡಿದರು, ತುಂಬ. ಈ ಬಿಕೇಮ್ ಎ ವೆಲ್ತಿ ಸಬ್ ಮೈನರ್. ಆದರೆ ಆಗ ಅವರಿಗೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ನ ಥ್ರೆಟ್ ಬಂತು. ಓಕೆ, ಇಫ್ ಯು ಡೋಂಟ್ ಸರೆಂಡರ್ ವಿ ವಿಲ್ ಟೇಕ್ ಓವರ್ ಅಂತ. ಹಾಗೆ ಏನು ಮಾಡಿದ್ರು ಅಂದರೆ, ಯಾರೆಲ್ಲ ಗೋವಾಕ್ಕೆ 10 ವರ್ಷದ ನಂತರ ಬಂದವರಿದ್ದಾರೆ ಅವರನ್ನೆಲ್ಲ ಪೋರ್ಚುಗೀಸರು ಹಿಂದೆ ಕಳಿಸಿದಂದರೆ ಮಧ್ಯರಾತ್ರಿಯಲ್ಲೇ ತಂದೆಯವರನ್ನು ಎಬ್ಬಿಸಿ ಚಪ್ಪಲ್ ಹಾಕಿ ಒಂದು ಅವರ ಆರ್ಮಿ ಜೀಪಲ್ಲಿ ಹಾಕಿ ಹುಬ್ಳಿ ರೈಲ್ವೆ ಸ್ಟೇಷನ್ನ 30 ಕಿಲೋಮೀಟರ್ ದೂರದಲ್ಲಿ ಇನ್ನು ನೀವು ನಡೆದುಕೊಂಡು ನಿಮ್ಮ ಊರಿಗೆ ಹೋಗಿ, ಹಿಂದೆ ಬಂದರೆ ಶೂಟ್ ಮಾಡ್ತೇವೆ ಅಂತ. ಪೋರ್ಚುಗೀಸ್ನವ್ರು ಭಾಳ ರೂಡ್. ಶೂಟ್ ಮಾಡ್ತಾರೆ ಅಂದರೆ ಅವರಿಗೆ ಫುಲ್ ರೈಟ್ಸ್ ಇತ್ತು. ಹಾಗೆ ತಂದೆಯವರು ಇದ್ದ ಎಲ್ಲ ದುಡ್ಡು ಇನ್ವೆಸ್ಟ್ಮೆಂಟ್ ಕಳೆದುಕೊಂಡು ಆ ಒಂದು ದಿನಕ್ಕೆ ಹುಬ್ಳಿಯಲ್ಲಿ ಭಿಕ್ಷುಕನಾಗೆ ಬಿದ್ದರು. ಲೈಫ್ ಹೇಗೆ ಚೇಂಜ್ ಆಗಿಬಿಡುತ್ತಲ್ಲ. ಆಗ ನಮ್ಮ ಭಾರತ ಸರ್ಕಾರ ಯಾವ ಸಹಕಾರ ಕೂಡ ಕೊಟ್ಟಿಲ್ಲ. ಅವ್ರಿಗೆ ಮದುವೆ ಆಗಿತ್ತು. ನೀವು ಹುಟ್ಟಿದ್ರ? ಹೌದು. ನಾನು ಎಲ್ಲಿದ್ರಿ? ಬಾಂಬೆಯಲ್ಲಿ 6, 7, 8ನೇ ಕ್ಲಾಸಲ್ಲಿದ್ದೆ. ಇಲ್ಲಿ ನೀವು ಮಂಗಳೂರಲ್ಲಿ? ಆಯ್ತಲ್ಲ. ಸೊ ಫಾದರ್ ಕೇಮ್ ಬ್ಯಾಕ್ ಎಂಟಿ ಹ್ಯಾಂಡೆಡ್. ಅಲ್ಲಿ ಕಡೆಗೆ ರೈಲ್ವೆ ಸ್ಟೇಷನಲ್ಲಿ ಪಬ್ಲಿಕ್ ಬಂದು ಇವರಿಗೆ ಊಟ ತಿಂಡಿ, ನಿಮ್ಮ ಊರಿಗೆ ಹೋಗ್ಲಿಕ್ಕೆ ಅಂತ ಹೇಳಿ ಕ್ಯಾಶ್ ದುಡ್ಡು ಇವರ ಭಿಕ್ಷುಕನ ಲೆವೆಲಲ್ಲಿ ಇವರಿಗೆಲ್ಲ ಕೊಟ್ಟರು. ತಂದೆ ಹೇಳೋದು ಅದೇ ದುಡ್ಡು ಬಹಳ
ಆದರೆ ಅವರ ಪ್ರೀತಿ ಮಾತ್ರ ಹುಬ್ಬಳ್ಳಿ ರೈಲ್ವೆ ಸ್ಟೇಷನಲ್ಲೇ ಹಿ ಸೆಡ್ ಹಿ ಫರ್ಗಾಟ್ ಹಿಮ್ಸೆಲ್ಫ್. ರೈಲ್ವೆಯವರು, ಭಾರತ ಸರ್ಕಾರ ರೈಲ್ವೆ ಟಿಕೆಟ್ ಕೂಡ ಕೊಟ್ಟಿಲ್ಲ. ಹುಬ್ಳಿಯಿಂದ ಕಡೂರಿಗೆ ಬರಬೇಕು, ಕಡೂರಿನಿಂದ ಅಥವಾ ಬೀದರಿಗೆ ಬಂದು ಅಲ್ಲಿಂದ ಮಂಗಳೂರಲ್ಲಿ ಬಸ್ಸಿಗೆ ಬರಬೇಕು. ಇವತ್ತು ಕ್ಯಾಶ್ ಇದ್ದರೂ ಕೂಡ ಸರ್ಕಾರ ಕೊಟ್ಟಿಲ್ಲ. ಅದರ ಬದಲು ಏನಾಯ್ತು ಅಂತ ಹೇಳಿದರೆ, ಸರ್ಕಾರ, ಭಾರತ ಸರ್ಕಾರವೇ ರೇಡಿಯೋದಲ್ಲಿ ಅನೌನ್ಸ್ ಮಾಡಿದರು, ಗೋವಾದಿಂದ ಒಂದು ಬ್ಯಾಚ್ 30-40 ಬರ್ತಾ ಇರ್ತಾರೆ, ಅವರು ಫೈನಾನ್ಷಿಯಲಿ ಏನು ಇರುವುದಿಲ್ಲ, ಆದ್ದರಿಂದ ಸ್ವಲ್ಪ ಜಾಗ್ರತೆ ಇರಬೇಕು, ಅವರು ಕಳ್ಳತನ ಅದು ಮಾಡಿಯಾರು ಅಂತ. ಇಷ್ಟು ಹೊಲ್ಸು ಬಹಳ ಕೆಟ್ಟ ಸ್ವಭಾವದ ರಿಮಾರ್ಕ್ ಕೊಟ್ಟರು. ಇದು ರೇಡಿಯೋದಲ್ಲಿ ಬರ್ತಿತ್ತು, ಎಲ್ಲ ರೇಡಿಯೋಗಳಲ್ಲಿ. ಅದರಲ್ಲಿ ಹೆಸರು ಓದ್ತಿದ್ರು, ಇಂಥವ ಅಂತ. ಆಗ ಮುಂಡಾಜೆ ಬೆಳ್ತಂಗಡಿ ಮುಂಡಾಜೆ ಉಜಿರೆ ಒಳಗೆ ಅಲ್ಲಿ ಕಾಡೇಲ್ಕರ್ ಅಂತ ಒಬ್ಬರು ಅರಕನಟ್ ಫ್ರಾಂಟರ್, ಅವರು ನನ್ನ ತಂದೆಯ ಕ್ಲಾಸ್ಮೇಟ್. ಮತ್ತು ನನ್ನ ತಂದೆ ಇಂಟರ್ಮೀಡಿಯೇಟ್ ಆದ ನಂತರ ಅವರ ಕ್ಲರ್ಕ್ ಆಗಿ ಇದ್ದದ್ದು. ಕ್ಲರ್ಕ್ ಆಗಿ ಮ್ಯಾನೇಜರ್. ಅವರು ಬರ್ತಿರ್ಲಿಲ್ಲ ಮಂಗಳೂರಿಗೆ, ಎಲ್ಲ ಮ್ಯಾನೇಜ್ಮೆಂಟ್ ತಂದೆಯವರೇ ಮಾಡೋದು. ಅವರನ್ನು ಮ್ಯಾನೇಜರ್ ಅಂತ ಕಲಿತಿರಲಿಲ್ಲ, ಅವರು ಕ್ಲರ್ಕ್ ಅಂತಲೇ ಕರೀತಿದ್ರು, ಗಣೇಶ್ ರಾವ್ ಆಯ್ತಲ್ಲ. ಅವರು ಕೇಳಿ ಆಶ್ಚರ್ಯ, ಈ ಮನುಷ್ಯನ ಗ್ರಹಚಾರ, ನನ್ನ ಒಟ್ಟಿಗೆ ಇರುವಾಗ ಸುಖದಲ್ಲಿದ್ದ, ಸಂಬಳಿಸ್ತು, ಅವನೇ ರಾಜ ಇದ್ದ ಅಂತ ಹೇಳಿ ಭಾಳ ಲೆಕ್ಕ ಮಾಡಿದರು. ಕಡೆಗೆ ಅವರು ಲೆಕ್ಕ ಮಾಡಿದರು. ಅವರು ಹೇಳಿದ ಪ್ರಕಾರ ಇನ್ನು 1 ವಾರದಲ್ಲಿ ಹೋಗ್ತೇನೆ ಅವರು ಮಂಗಳೂರಿಗೆ, ಬೆಳ್ತಂಗಡಿ ಧರ್ಮಸ್ಥಳದಿಂದ. ಅವರು ತಂದೆಯವರು ಈ ದುಡ್ಡಿನಲ್ಲಿ, ಇವರು ಭಿಕ್ಷೆ ಕೊಟ್ಟ ದುಡ್ಡಿನಲ್ಲಿ ಮಂಗಳೂರು ಬಂದು ಮುಟ್ಟಿದ್ರು. ಮನೆಯದೆಲ್ಲ ಬಟ್ಟೆ ಇತ್ತು ಅಷ್ಟೇ, 1-2-3 ಪ್ಯಾಂಟ್, ಬೇರೆ ಏನು ಎಲ್ಲ ಕಳ್ಕೊಂಡಿದ್ರು. ಹೌದು, ಎಲ್ಲ ಕಳ್ಕೊಂಡು, ಏನಿಲ್ಲ, ಬರೀ ಚಪ್ಪಲ್, ಒಂದು ಕಿಶೆಯಲ್ಲಿ ಪಾರ್ಕರ್ ಪನ್ನಿ ಇತ್ತು, ಅದು ಕಿಶೆಯಲ್ಲಿ ಐತಂತೆ, ಅದಕ್ಕೆ ಶರ್ಟ್ ಹಾಕುವಾಗ ತಗೊಂಡು ಬಂದಿದ್ರು. ಮತ್ತು ಇವರು ಜನರು ಕೊಟ್ಟ ದುಡ್ಡು, ರೈಲ್ವೆ ಸ್ಟೇಷನಲ್ಲಿ ಎಲ್ಲ ಬಂದು ಯಾರೆಲ್ಲ ಬಂದು ಭಿಕ್ಷೆ ಕೊಟ್ಟಾಗೆ ಎಲ್ಲ ದಾನ ಕೊಟ್ಟ ಏನಾಯಿತು. ಇವರು ಒಂದು ಕ್ಯಾಲ್ಕುಲೇಟ್ ಮಾಡಿ ತಂದೆ ಬಂದ 1-2 ದಿವಸದಲ್ಲಿ ಮುಂಡಾಜೆಯಲ್ಲಿ, ಅವರು ಬಹಳ ದುಡ್ಡಿನವರು. ಅವ್ರ ಹತ್ರ ಆಗ ಸನ್ ಬೀಮ್ ಕಾರ್ ಇತ್ತು. ಹೌದು, ಎಲ್ಲ ಇಂಪೋರ್ಟೆಡ್, ಅದೆಲ್ಲ ಇಂಪೋರ್ಟೆಡ್. ಇಂಪೋರ್ಟೆಡ್ ಅದು ಸನ್ ಬೀಮ್ ಕಾರ್ ಅವರದು ಮಂಗಳೂರಿನಲ್ಲಿ ಇಡೋದು. ತಂದೆಯವರು ಭಾರತದಲ್ಲಿ ಅಲ್ಲಿ ಮನೆಯಲ್ಲಿರುವಾಗ ಅದು ತಂದೆಯವರ ಹತ್ರ ಇರ್ತಿತ್ತು. ಅವರು ಫ್ರೆಂಡ್ಸ್, ಅವರಿಗೆ ಮಕ್ಕಳು ಇರಲಿಲ್ಲ. ತಂದೆ ಮೇಲೆ ಮಾತ್ರ ಒಂದು ಕ್ಲಾಸ್ಮೇಟ್ ಅಂತ ಹೇಳಿದ್ರೆ ಭಾಳ ಪ್ರೀತಿ. ತಂದೆಗೆ ಈಸ್ ಎ ಮಲ್ಟಿ ಲಿಂಗ್ವಿಸ್ಟ್. ಅವರು ತುಳು, ಕನ್ನಡ, ಇಂಗ್ಲಿಷ್, ಮಲಯಾಳಂ, ಗುಜರಾತಿ, ಮರಾಠಿ, ತೆಲುಗು, ಪೋರ್ಚುಗೀಸ್, ಮಲಯಾಳಂ ಮತ್ತು ಪೋರ್ಚುಗೀಸ್ ಸ್ವಲ್ಪ. ಇಷ್ಟು ಪೋರ್ಚುಗೀಸ್ ಕೊಂಕಣಿ ಆಗಿಲ್ಲ, ನಮಗೆ ಭಾಷೆ ಪ್ರಾಬ್ಲಮ್ ಇರಲಿಲ್ಲ. ಇಷ್ಟು ಮಲ್ಟಿ ಲಿಂಗ್ವಿಸ್ಟ್. ಮತ್ತು ಹ್ಯಾಂಡ್ ರೈಟಿಂಗ್ ಭಾಳ ಚಂದ, ಮುತ್ತಿನಾಗ ಹ್ಯಾಂಡ್ ರೈಟಿಂಗ್. ಮತ್ತು ಮ್ಯಾಥಮೆಟಿಕ್ಸಲ್ಲಿ ಸೂಪರ್. ಅವರು ಒಂದು ಹೀಗೆ ನೋಡಿ ಟೋಟಲ್ ಬರೆಯುವ ಇದು ಅಷ್ಟು ಬ್ರಿಸ್ಕ್. ಅವರ ತಂದೆಯವರವರಿಗೆ ಭಾಳ ಪ್ರೀತಿ. ತಂದೆಯವರು ಬಂದು ಬೆಳಗ್ಗೆ ಬಂದರು. ಅವರು ಬಂದು ಯಾರ ಮನೆಗೆ ಹೋಗ್ತಿರ್ಲಿಲ್ಲ. ಅವರು ವೆರಿ ಆರ್ಥೋಡಾಕ್ಸ್ ಬ್ರಾಹ್ಮಿನ್ಸ್, ಚಿತ್ಪಾವನ್ ಬ್ರಾಹ್ಮಿನ್ಸ್. ಹಾರ್ನ್ ಹಾಕಿದ್ರು ನಮಗೆ ಇನ್ನೂ ಸಹ ನೆನಪು ಬರ್ತದೆ. ಹಾರ್ನ್ ಹಾಕಿದ ಕೂಡಲೇ ಅವರನ್ನು ರಾಯರ್ ಅಂತ ಕರೆಯೋದು, ಅಂದರೆ ದನಿ ಅಂತ. ನಮಗೆ ಒಂದು ದನಿಯವರು. ತಂದೆಯವರು ಬಂದು ಕರೆದೆ, ರಾಯರ್ ಬಂದರು ಅಂತ. ತಂದೆಯವರು ಅವರು ತುಳುವಿನಲ್ಲೇ ಮಂಗಳೂರಿನಲ್ಲಿ ತುಳುವಿನಲ್ಲಿ ಮಾತಾಡೋದು. ಗಣೇಶ ಬಲ ಪೊಯ್ ಒಂಜಿ ಪ್ಯಾಂಟ್ ಬಲ ಪೊಯ್ ಅಂತ ಈಗಲೇ ತಂದೆ ದಾಲಾಜಿ ಸೀದಾ ಬಲ ಅಂತ ಮುಲ್ಕುಲ್ಲಣ್ಣ ಮಂಡ್ಯಾಳ ಮಲ್ಪ ಅಂತ ಹಿಡಿದುಕೊಂಡು ಬೆಳ್ತಂಗಡಿ ಕರ್ಕೊಂಡೋದು. ಬೆಳ್ತಂಗಡಿಗೆ ಅವರ ಮನೆ ಒಂದು ಔಟ್ ಹೌಸ್ ಇತ್ತು, ಅಲ್ಲಿ ಕೂತ್ಕೊಳಿಸಿದ್ರು. ಕೂತ್ಕೊಳಿಸಿ ಅವರು
ಒಂದು ತಿಂಗಳ ನಂತರ ಅವರು ಆಲೋಚನೆ ಎಲ್ಲ ಮಾಡಿ ಮನೆಗೆ ಹೋಗುವಾಗ ನನ್ನ ಅಜ್ಜಿಯನ್ನು ಕರೆದು ದುಡ್ಡು ಕೊಟ್ಟರು. ಹೇಳಿದ್ರು, ಅವನ ಅರೇಂಜ್ಮೆಂಟ್ ಆಗೋವರೆಗೆ ನಾನು ತಂದು ನಿಮಗೆ ತಿಂಗಳು ದುಡ್ಡು ಕೊಡ್ತೇನೆ. ದುಡ್ಡು ಕೊಟ್ಟರು. ದೇವರ ದಯ ಅಂತ ಹೇಳಿದರೆ ಹಿಡಿದುಕೊಂಡು ಹೋದರು. ಆಗಿನ ಕಾಲದ ಜನರು ಅವರು ಫ್ರೆಂಡ್ಶಿಪ್ ಕೊಡ್ತಿದ್ದ ವ್ಯಾಲ್ಯೂ. ಅಲ್ಲಿ ಹೋಗಿ ಅವರಿಗೆ ಊರು ಮುಂಡಾಜೆದ್ರು ಬೆಳ್ತಂಗಡಿಯಲ್ಲಿ ಒಂದು ಹೋಟೆಲ್ ಇತ್ತು. ಅದು ಅವರದ್ದೇ ಒಂದು ಸಂಬಂಧಿಗ ರನ್ ಮಾಡ್ತಿದ್ದ, ಪಟ್ವರ್ಧನ್ ಅಂತ. ಅವನು ಅಗ್ರಿಕಲ್ಚರಿಸ್ಟ್, ಅದೊಂದು ರನ್ ಆಗ್ತಿರ್ಲಿಲ್ಲ. ಅದಕ್ಕೆ ಗಣೇಶ, ನೀನು ಒಂದು ಮಾಡು, ನೀನು ಎಲ್ಲ ಕೆಲಸ ಮಾಡುವವಲ್ಲ, ಆಲ್ರೌಂಡರ್, ಎಲ್ಲ ಭಾಷೆ ಗೊತ್ತುಂಟು ಅಲ್ಲ, ನೀನು ಅಲ್ಲಿ ಹೋಟೆಲ್ ಒಂದು ರೂಮ್ ಕೊಡ್ತೇನೆ, ಅಲ್ಲಿ ನೀನು ನೋಡಿಕೋ. ಅವ್ರು ಒಂದು ತಿಂಗಳ ಕೇಳಿದ್ರು, ಧೈರ್ಯ ಉಂಟಾ ಅಂತ, ನೀನು ನಡೆಸು, ಬಾಡಿಗೆ ಕೊಡೋದು ಬೇಡ, ಹೋಟೆಲಿಗೆ ಅಕ್ಕಿ, ಹೋಟೆಲಿಗೆ ಹಾಲು ನಾನು ಊರಿಂದ ಮುಂಡಾಜಿಯಿಂದ ಕಳಿಸ್ತೇನೆ, ಎಲ್ಲ ಅಕೌಂಟ್ ಬರೀಬೇಕು, ನೀನು ಒಳ್ಳೇದಾದ ನಂತರ ಹಿಂದೆ ಕೊಡಬೇಕು. ಮತ್ತೆ ಅಗ್ರಿಮೆಂಟ್ ಅಂತ ಏನಿಲ್ಲ, ಒಂದು ದುಡ್ಡು ಕೊಟ್ಟರು. ಇನ್ನು ರನ್ ಮಾಡಲಿಕ್ಕೆ ಟೆಂಪರರಿ ರನ್ ಮಾಡಬೇಕಲ್ಲ, ಎಲ್ಲ ಕೊಟ್ಟರು. ತಂದೆ ಹಾಗೆ ಮತ್ತೆ ಅಲ್ಲಿ ಒಂದು ಮ್ಯಾನೇಜರ್ ಕಮ್ ಹಾಫ್ ಓನರ್ನಾಗೆ ರನ್ ಮಾಡಿದರು. ಸಾಧಾರಣ 1 ವರ್ಷದ ಸ್ಟೇಬಲ್ ಆದ ನಂತರ ತಂದೆಯವರು ಅವರ ದುಡ್ಡು ಏನಿತ್ತು ಅದನ್ನೆಲ್ಲ ಕೊಟ್ಟರು. ಅದಕ್ಕೆ ಹೇಳಿದರು, ಒಂದು ಅಗ್ರಿಮೆಂಟ್ ಮಾಡಿ ಈ ಬಿಲ್ಡಿಂಗ್ ಇಡೀ ನೀವು ನೋಡಿಕೊಳ್ಬೇಕು. ಸಣ್ಣ ಒಂದು 10 ಬಿಲ್ಡಿಂಗ್ ಇತ್ತು, 10 ರೂಮ್ಸ್ ಇತ್ತು, ದೊಡ್ಡ ಹೋಟೆಲ್. ಸಾಧಾರಣ ಆ ಊರಿಗೆ ಆ ದೊಡ್ಡದು. ಇಲ್ಲಿ ಕೂಡ ಅಷ್ಟು ದೊಡ್ಡ ಹೋಟೆಲ್ ಯಾವುದು ಒಂದು ಪಾಪ್ಯುಲರ್ ಇತ್ತು ಹಿಂದೆ ಆ ಟೈಮಲ್ಲಿ. ಹೌದು, ಅಷ್ಟು ದೊಡ್ಡ ಹೋಟೆಲ್. ಹಾಗೆ ತಂದೆಯವರು ಬೆಳ್ತಂಗಡಿಯಲ್ಲಿ ಸೆಟ್ಲ್ ಆದರು. ನೀವು ಮಂಗಳೂರಲ್ಲಿ ಓದ್ತಾ ಇದ್ದೀವಿ? ನಾವು ಮಂಗಳೂರಲ್ಲಿ ಓದ್ತಾ ಇದ್ದೀವಿ. ಮತ್ತು ಆ ನಂತರ ತಂದೆಯವರಿಗೆ ಇದು ಕೊಟ್ಟರು. ಮತ್ತು ಒಂದು ಟ್ಯಾಕ್ಸಿ ತಗೊಂಡ್ರು ಅವರು. ಟ್ಯಾಕ್ಸಿ ತಗೊಂಡು ಕಾಳಿಲ್ಕರ್ ಅವರ ಹೆಸರಲ್ಲಿ ಮೋರಿಸ್ 10 ಒಂದು ಕಾರ್ ತಗೊಂಡು ಅದನ್ನು ಟ್ಯಾಕ್ಸಿ ಮಾಡಿ ಆ ದುಡ್ಡನ್ನು ನನಗೆ ಕಲೀಲಿಕ್ಕೆ ಕೊಟ್ಟರು. ಹೌದು, ಆ ಡ್ರೈವರ್ ಪ್ರತಿ ತಿಂಗಳು ಬಂದು ನನಗೆ ದುಡ್ಡು ಕೊಡಬೇಕು ಮಂಗಳೂರಲ್ಲಿ. ಹೌದು, ಎಷ್ಟು ದುಡ್ಡು ಅಂತ ಗೊತ್ತಿಲ್ಲ, ಅಂದರೆ ನನಗೆ ಅಂತ ಹೇಳಿದ್ರೆ ತಾಯಿ ಕೊಡ್ತಿದ್ರು ಅಜ್ಜಿಗೆ. ಹಾಗೆ ಅವರೇ ನಮ್ಮನ್ನು ಸಾಕಿದ್ದು. ಮುಂಡಾಜೆ. ಹೌದು, ಇವರು ಗೋವಿಂದ. ನಾನು MS ಆಗಿ ತಂದೆಗೆ ಸ್ವಲ್ಪ ಆರೋಗ್ಯ ಕೆಟ್ಟ ನಂತರ ಅಲ್ಲಿ ಬಿಟ್ಟು ಬಂದದ್ದು. ಅಲ್ಲಿವರೆಗೆ ತಂದೆ ಬೆಳ್ತಂಗಡಿ ಹೋಟೆಲ್ ಇತ್ತು. ಬಿಲ್ಡಿಂಗ್ ಮಾತ್ರ ನಮ್ದಲ್ಲ, ಆದರೆ ಹೋಟೆಲ್ ನಿಮ್ಮದೇ. ಸರ್, ಆಗಸ್ಟ್ 15, 1947 ಇಂಡಿಪೆಂಡೆನ್ಸ್ ಡೇ, ಫಸ್ಟ್ ಇಂಡಿಪೆಂಡೆನ್ಸ್ ಡೇ. ಏನು ನೆನಪುಗಳಿವೆ ಸರ್ ನಿಮಗೆ? ಅದು ಬಹಳ ಇಂಪಾರ್ಟೆಂಟ್. ಆಗ ನನ್ನ ತಂದೆಯವರು ಅವರಲ್ಲಿ ಮ್ಯಾನೇಜರ್ ಆಗಿದ್ದರು. ಯಾರ್ದು? ಕಾಳಿಲ್ಕರ್. ಒಂದು ಫೋರ್ಡ್ ಕಾರ್ ಇತ್ತು ನಮಗೆ, ಅದು ನನಗೆ ತಂದೆದು. ಯಾಕಂದ್ರೆ ಅಷ್ಟು ಕೊಡ್ತಿದ್ರು ದುಡ್ಡು ಅವರು, ಅವ್ರಿಗೆ ಮಕ್ಕಳಿರಲಿಲ್ಲ. ಮತ್ತು ತಂದೆ ಅಂದರೆ ಬಹಳ ಪ್ರೀತಿ. ಅವ್ರಿಗೆ ಅಡಾಪ್ಟೆಡ್ ಸನ್ ಇದ್ದ. ಅಡಾಪ್ಟೆಡ್ ಸನ್ ದುಡ್ಡು ಬೇಕಾದರೂ ನನ್ನ ತಂದೆ ಹತ್ರ ಕೇಳಿಕೊಂಡು ಹೋಗ್ಬೇಕು. ಈಗ ಅವ್ರ ತಲೆಮಾರವ್ರು ಯಾರು ಇದ್ದಾರ, ಟಚ್ ಅಲ್ಲಿ ಇದ್ದಾರ? ಅವರ ನೆಂಟರುಗಳು. ಒಂದು ಮಗ KMC ಯಲ್ಲಿದ್ದ, ಅವನು ಡಾಕ್ಟ್ರು. ಅವನು ಈ ಟುಕ್ ಅಪ್ ಟು ಈ ಮೆಡಿಕಲ್ ಇನ್ಸ್ಟ್ರೂಮೆಂಟ್ಸಿನ ಹೋಲ್ಸೇಲ್ ಏಜೆನ್ಸಿ ತಗೊಂಡು ಮಾಡಿದೆ. ತುಂಬ ದುಡ್ಡಿತ್ತು, ಅಲ್ಲಿಗೆ ಇದ್ರು. ಇಲ್ಲಿ ಬಂದಿದ್ರು ಮಡಿಕೇರಿಗೆ, ಒಮ್ಮೆ ಸಿಕ್ಕಿದೆ. ನೀವು ಇಲ್ಲಿ ಮಡಿಕೇರಿಯಲ್ಲಿ ಜನ ಆದ್ಮೇಲೆ ಅವರು ಒಮ್ಮೆ ಬಂದು ನಿಮ್ಮನ್ನು ನೋಡಿದ್ರು? ಇಲ್ಲಿ ನಿಮ್ಮನ್ನು ಬಂದು ಮಡಿಕೇರಿ? ಹೌದು, ತುಂಬ ಸಂತೋಷ ಆಯ್ತು ಅವರಿಗೆ. ನಿಮ್ಮನ್ನು ನೋಡಿ ಅವರಿಗೆ ತುಂಬ ಸಂತೋಷ ಆಯ್ತು ನಾನು ನೋಡಿ. ಆಗಸ್ಟ್ 15 ನಮ್ಮ ತಂದೆಯವರು ಆಗಲೇ ಕಾಂಗ್ರೆಸ್ಸಿಂದ ಸ್ವಲ್ಪ ದೂರ ಇದ್ದವರು. ಅವರು ಸುಭಾಷ್ ಚಂದ್ರ ಬೋಸ್ನ ಐಡಿಯಾಲಜಿ. ಆಗ ಊರಿಗೆ ಊರೇ ಕಾಂಗ್ರೆಸ್ ಅಲ್ವಾ? ಊರಿಗೆ ಊರು ಕಾಂಗ್ರೆಸ್ಸೇ ನಾವು. ಆದರೆ
ಸುಭಾಷ್ ಚಂದ್ರ ಬೋಸಿನ ಇದು. ನಾವು ಸ್ವಲ್ಪ ಅವ್ರದ್ದು ಕಾಲಿಲ್ಕರ್ ಸ್ವಲ್ಪ ರೆವಲ್ಯೂಷನರಿ, ತಂದೆಯವರು ಅದು ಕ್ಲಾಸ್ಮೇಟ್ಸ್, ಫ್ರೆಂಡ್ಸ್, ದನಿ ಎಲ್ಲ ಉಂಟು. ಹಾಗೆ ಏನಾಯ್ತು ಅಂತ ಹೇಳಿದರೆ, ನಮ್ಮ ಮನೆಯಲ್ಲಿ ಟ್ರಾನ್ಸ್ಮಿಟರ್ ಇತ್ತು, ರೇಡಿಯೋ ಟ್ರಾನ್ಸ್ಮಿಟರ್. ಅದು NT ಗಾಂಧಿ ಆ್ಯಂಡ್ ನೆಹರು, ಓಕೆ, ಅಂದರೆ ಐಡಿಯಾಲಜಿಕಲಿ ಪ್ರೋ ಸುಭಾಷ್ ಚಂದ್ರ ಬೋಸ್. ಟ್ರಾನ್ಸ್ಮಿಷನ್ ಕನೆಕ್ಷನ್ ಬಿಟ್ವೀನ್ ಸುಭಾಷ್ ಚಂದ್ರ ಬೋಸ್ ಆ್ಯಂಡ್ ಈ ವಿಂಗ್ ಆಯ್ತಲ್ಲ. ಅದೆಲ್ಲ ಬಂದು ನಮ್ಮ ಮನೆ ಬಂದು ಪೊಲೀಸರು ಬಂದು ಬಾವಿಯ ಇಟ್ಟಿದ್ದಾನೆ ಅಂತ ಹೇಳಿ ಬಾವಿಯ ನೀರೆಲ್ಲ ತೆಗೆದು ನಮ್ಮ ಅಲ್ಮಾರ ಹೊಡೆದು, ನಂತರ ಅಲ್ಮಾರ ಇನ್ನೂ ಉಂಟದು. ಅವ್ರು ಇದು ಎಷ್ಟನೇ ಇಸವಿಯಲ್ಲಿ ಪೊಲೀಸರು ಬಂದು ಹೊಡೆದಿದ್ದು? ಇದು ಎಷ್ಟನೇ ಇಸವಿಯಲ್ಲಿ ಪೊಲೀಸರು ಬಂದು ಹೊಡೆದಿದ್ದು? ಇದು ಬಹುಶಃ 46 ಇರಬೇಕು. ಇದು ಕ್ವಿಟ್ ಇಂಡಿಯಾದ ನಂತರ ಆಲ್ಮೋಸ್ಟ್ ಗವರ್ಮೆಂಟ್, ನೆಹರು ಗವರ್ಮೆಂಟ್ ಫಾರ್ಮ್ ಆಗುವ ಹಂತದಲ್ಲಿ. ಅಂದ್ರೆ ನಿಮಗೂ ಸುಭಾಷ್ ಚಂದ್ರ ಬೋಸ್ ಇದಕ್ಕೂ ರಿವಲ್ಯೂಷನರಿಗೂ ಕನೆಕ್ಷನ್ ಇದೆ ಅಂತ ಹೇಳುವ ಡೌಟಲ್ಲಿ? ಹೌದು, ಡೌಟಲ್ಲಿ. ಅಂದರೆ ಅವರಿಗೆ ಗೊತ್ತಿತ್ತು ಇವರು ಸ್ವಲ್ಪ ರೆವಲ್ಯೂಷನರಿ, NT ಅಹಿಂಸಾ ಗ್ರೂಪ್ ಅಂತ ಇದರಲ್ಲಿ ಬಂದರು. ಎಲ್ಲ ಬೀಗ ಅಂದರೆ ಅವರು ಬರುವಾಗ ನನ್ನ ತಂದೆಯವರು ಮನೆಯಲ್ಲಿಲ್ಲ. ಕನ್ನಡಿಯ ಅಲ್ಮಾರವನ್ನೆಲ್ಲ ಹೊಡೆದು ಅದನ್ನೆಲ್ಲ ಹುಡುಕಿ, ಬಾವಿಯಲ್ಲಿ ಹುಡುಕಿ ಎಲ್ಲ ಹೋಗಿ ಸಿಕ್ಕಲಿಲ್ಲ ಅವರಿಗೆ. ಅಷ್ಟರವರೆಗೆ ಅವರು ಅದನ್ನು ಶಿಫ್ಟ್ ಮಾಡಿದ್ರು ಮಂಗಳೂರಿನಿಂದ. ಅದು ಮುಂಡಾಜೆಗೆ ಹೋಗಿತ್ತು ಅಷ್ಟಾಗುವಾಗ. ಸ್ವಾತಂತ್ರ್ಯ ಬಂದಿದ್ದು ನೀವು ಎಲ್ಲಿ ಕೇಳಿದ್ದು? ಇಂಡಿಪೆಂಡೆನ್ಸ್ ಬಂದಿದ್ದು ನಿಮ್ಗೆ ಎಲ್ಲಿ ಗೊತ್ತಾದ್ದು? ಇಂಡಿಪೆಂಡೆನ್ಸ್ ಗೊತ್ತಿತ್ತು ಎಲ್ಲ. ಈಗ ನಾಳೆ ಇಂಡಿಪೆಂಡೆನ್ಸ್ ಡೇ ಉಂಟು ಆ ಥರ ಅಲ್ಲ? ಅದೆಲ್ಲ ಗೊತ್ತಿತ್ತು. ಅದು ಬಹಳ ಮಳೆ ಬರ್ತಿತ್ತು, ಅದರ ಹಿಂದಿನ ದಿವಸವೇ ಮಳೆ ಬರ್ತಿತ್ತು. ಮತ್ತು ನನಗೆ ಆಗ ಒಂದು ತನ್ನ ತಾಯಿಗೆ ನೆಹರು ಡ್ರೆಸ್ ಹೋಲಿಸಬೇಕಂತ ಆಯಿತು. ಓ, ನಿಮಗೆ? ನನಗೆ ಇಂಡಿಪೆಂಡೆನ್ಸ್ ಡೇಗೆ ನೆಹರು ಜಾಕೆಟ್ ಆಗಲೇ ಫೇಮಸ್. ಆ ಜಾಕೆಟ್ ಅಲ್ಲ, ಒಂದು ಪೈರಾಣ್ ಮತ್ತೆ ಪೈಜಾಮ, ಓಕೆ, ಅಷ್ಟೇ. ಇದಿರಲಿಲ್ಲ, ಅದೆಲ್ಲ ಇರಲಿಲ್ಲ, ಅದು ಎರಡೇ. ಆದರೆ ನಮ್ಗೆ ಬಟ್ಟೆ ಸಿಗ್ತಿರ್ಲಿಲ್ಲ, ರೇಷನ್. ಕಡೆಗೆ ನನ್ನ ತಾಯಿ ಒಂದು ಲೈಟ್ ಬ್ಲೂ, ಅದನ್ನ ತುಂಬ ವರ್ಷ ಇಟ್ಟಿದ್ದೆ, ಆಮೇಲೆ ಹೋಯ್ತದು. ಲೈಟ್ ಬ್ಲೂ ಸೀರೆದ್ದು ಒಂದು ನಿಮಗೊಂದು ಕುರ್ತಾ ಟೈಪ್ ಮಾಡಿಸಿದ್ರು. ಕುರ್ತಾ ಹೋದ್ರು. ಟೇಲರನ್ನು ಎಳೆದುಕೊಂಡು ಬಂದು ಮನೆಯಲ್ಲಿ ಕೂತ್ಕೊಳಿಸಿ ನಾಳೆಗೆ ರೆಡಿ ಆಗಬೇಕಂತ ಹೇಳಿ ಆ ಡ್ರೆಸ್ ಹಾಕಿ ಎಲ್ಲ ಹೋಯ್ತು. ಆದರೆ ನಮಗೆ ಏನು ಬೇಸರ ಅಂದರೆ, ತಂದೆಯವರು ಅಗತ್ಯವಾಗಿ ಮುಂಡಾಜೆಗೆ ಹೋಗಬೇಕಿತ್ತು. ತಂದೆಯವರು ಇರಲಿಲ್ಲ, ಡ್ರೈವರ್ ಇದ್ರು, ಒಬ್ಬ ಡ್ರೈವರ್ ಇದ್ದರೂ ಏನಾಯಿತು, ನಮ್ಮ ನೇಬರ್ ಇಲ್ಲ, ಟೆನೆಂಟ್, ನಮ್ಮ ಮಂಗಳೂರಿನ ದೊಡ್ಡ ಮನೆಯದ ಒಂದು ಔಟ್ ಹೌಸಿನ ಟೆನೆಂಟ್ ರಾಮರಾವ್ ಅಂತ. ಈಗ ಅವರ ಮಗ ಇದರಲ್ಲಿದ್ದಾರೆ ಬೆಂಗಳೂರಲ್ಲಿ, ಅವರು ಇನ್ನೂ ಕಾಂಟ್ಯಾಕ್ಟ್ ನಮಗೆ ಉಂಟು. ಅವರು ಕಾರ್ ಹಿಡಿದುಕೊಂಡು ಹೋಗಿಬಿಟ್ಟು, ನಿಮ್ಮ ಕಾರ್ ತಗೊಂಡು ನಮ್ಮ ಕಾರ್ ಹಿಡಿದು ಇಂಡಿಪೆಂಡೆನ್ಸ್ ಡೇ ನೋಡಲಿಕ್ಕೆ. ಹೌದು, ಹೋದವರು ಬಂದೇ ಇಲ್ಲ. ನಾವು ಡ್ರೆಸ್ ಆಗಿ ಕೂತ್ರೆ ಸೆಂಟ್ರಲ್ ಮೈದಾನಿಗೆ ಹೋಗುವ ಅಂದರೆ ಕಾರಿಲ್ಲ, ಆಗ ಬಸ್ಗಳಿಲ್ಲ, ನಡೆದುಕೊಂಡು ಹೋಗಲಿಕ್ಕೆ ಸಾಧ್ಯ ಇಲ್ಲ, ಮಳೆ. ಹಾಗೆ ನಮಗೆ ಹೋಗಲಿಕ್ಕೇ ಆಗಲಿಲ್ಲ. ಇಡೀ ದಿವಸ ನಾವು ಕೂಗಿ ಊಟ ಮಾಡದೆ ಹಠ ಮಾಡಿ ಎಲ್ಲ ಆ ದಿವಸವನ್ನು ಹಾಗೇ ಕಳೆದೆವು. ಇದು ನನ್ನ ಫಸ್ಟ್ ಇಂಡಿಪೆಂಡೆನ್ಸ್. ಭಾಳ ದುಃಖದು. ನಮಗೆ ಇನ್ನೂ ಕೂಡ ಆ ಡ್ರೆಸ್ಸಿನ ನೆನಪು ಬರ್ತದೆ. ತಾಯಿ ಸೀರೆಯದ್ದು ಜುಬ್ಬ ಹೊಲಿಸ್ಕೊಟ್ಟದ್ದು ನೆನಪು ಬರ್ತದೆ. ಹಾಗೆ ದಟ್ ವಾಸ್ ಎ ವೆರಿ ಇಂಪಾರ್ಟೆಂಟ್. MBBS ಕಾಲೇಜಲ್ಲಿ ನೀವು ಅವು ಕೂಡ 4.5 ವರ್ಷ ಮತ್ತೆ 1 ವರ್ಷ ಇಂಟರ್ನ್ಶಿಪ್ ಅದೇ ಇತ್ತಾ? ಸರ್, ಯಾವ ರೀತಿ ವಿದ್ಯಾರ್ಥಿ ನೀವಾಗಿದ್ರಿ? ಏನಾದ್ರು ಮೆಮೊರೇಬಲ್ ಇವೆಂಟ್ಸ್ ಏನಾದ್ರು ಇದೆಯಾ ಕಾಲೇಜಲ್ಲಿ? ಮೆಮೊರೇಬಲ್ ಅಂತ ನನಗೆ ಇದು ಏನು ಆಗಲಿಲ್ಲ. ಅದೇ ಒಂದು ನನಗೆ ರೆಗ್ಯುಲರ್ MBBS ಫಸ್ಟ್ MBBSಗೆ ಎಪ್ಪಿಯರಿ ಕೊಟ್ಟದಕ್ಕೆ ಕೂಗಿದ್ದು ನೆನಪುಂಟು, ಡೀನನ ಹತ್ರ ಹೋಗಿ. ಯಾಕೆಂದರೆ ಎಲ್ಲ
ಇಡೀ ಬ್ಯಾಚ್ ಅವರು ಎಕ್ಸಾಮ್ ಬರೀದು ಬೇರೆ, ನೀವು ಬೇರೆ, ನಾನು ಬೇರೆ. ಓಕೆ, ಆಯ್ತಲ್ಲ. ಒಬ್ಬ ನಾನು ಒಂದು ಬಾಯ್ ಕಟ್ ಮಾಡಿದ್ದು. ಇನ್ನೂ ಕೂಡ ನನಗೆ ಒಂದು ಲೆಕ್ಕದಲ್ಲಿ ಮೆಡಿಕಲ್ ಕಾಲೇಜ್ ಸಿಕ್ಕಿತು ಸೀಟ್. ಸಿಕ್ಕಿಯೂ ಎಕ್ಸಾಮ್ ಕೂತ್ಕೊಳ್ಳಿಕ್ಕೆ ಯೂನಿವರ್ಸಿಟಿ ಬಿಟ್ಟಿಲ್ಲ. ಅದು ಧಾರವಾಡ ಯೂನಿವರ್ಸಿಟಿ ಆಗ. ಆದ್ದರಿಂದ ಹಾಗೆ ಅದು ಒಂದು ನೆನಪು. ಮತ್ತು ಒಂದೆಂದರೆ ಎಲ್ಲ ನೀವು ಹೇಳಿದ್ದಕ್ಕೆ ಮಲ್ಟಿಲಿಂಗ್ವಿಸ್ಟ್, ಎಲ್ಲ ಕ್ಲಾಸ್ಮೇಟ್ಸ್ ಅಂದರೆ ಯಾವ ಭಾಷೆ ಇಲ್ಲ. ಮಲಯಾಳಂ ಮಾತಾಡೋರು, ತಮಿಳು ಮಾತಾಡೋರು ಎಲ್ಲ ಇದ್ದರು. ಸರ್ ಆಗಿನ ಕಾಲದಲ್ಲಿ ಎಲ್ಲ ಪ್ರೊಫೆಸರ್ಸ್ ಎಲ್ಲ ಸೂಟ್ ಗೀಟ್ ಹಾಕೊಂಡು ಇಂಗ್ಲೀಷಲ್ಲಿ ಇದ್ರು. ಆಗಿನ ಕಾಲದಲ್ಲಿ ಪ್ರೊಫೆಸರ್ಸ್ ಎಲ್ಲ ಸೂಟ್ ಹಾಕೊಂಡು ಇಂಗ್ಲೀಷಲ್ಲಿ ಮಾತಾಡ್ತಿದ್ರು. ಹೌದು ಹೌದು. ಸೊ ನಿಮ್ಗೆಲ್ಲ ಇಂಟರಾಕ್ಷನ್ ಹೇಗಿತ್ತು, ನೀವು ಮತ್ತೆ ನಿಮ್ಮ ಟೀಚರ್ಸ್ ಇಂಟರಾಕ್ಷನ್? ಮಾತುಕತೆ ಒಳ್ಳೇದಿತ್ತು, ಬಹಳ ಒಳ್ಳೇದು. ಯಾರು ಒಂದು ದೊಡ್ಡಸ್ತಿಕೆ ಅಂತ ಇರಲಿಲ್ಲ, ಆದರೆ ಭಾಳ ಡಿಗ್ನಿಟಿ ಇತ್ತು. ಯಾಕೆಂದರೆ ಕಾಲೇಜಿಗೆ ಹೋಗುವಾಗ, ಒಳಗೆ ಹೋಗುವಾಗ ಎಲ್ಲ ಸೂಟ್ ಹಾಕಿಕೊಂಡು ಬರೋದು, ಅವರು ಟೈ ಹಾಕಿಕೊಂಡು ಬರೋದು, ಇಡೋದು, ಆ್ಯಪ್ರನ್ ಹಾಕೋದು, ಬರೋದು. ಮತ್ತು ಲ್ಯಾಂಗ್ವೇಜ್ ಕಂಪ್ಲೀಟ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್. ಈಗ ಆಗಿನ ಕಾಲದ ಇಂಗ್ಲೀಷ್ ಟೀಚಿಂಗ್ ನಿಮಗೆ ಫಾಲೋ ಮಾಡ್ಲಿಕ್ಕೆ ಕಷ್ಟ ಆಗ್ತಿತ್ತಲ್ಲ? ಇಲ್ಲ ಇಲ್ಲ, ನನಗೆ ನಾನು ಇಂಗ್ಲೀಷ್ ಮೀಡಿಯಮಲ್ಲಿ ಕಲ್ತವ. ಇಂಗ್ಲೀಷ್ ಮೀಡಿಯಂ, ಕಾಂಪೋಸಿಟ್ ಮ್ಯಾಥಮೆಟಿಕ್ಸ್, ಸಂಸ್ಕೃತ ಆ್ಯಂಡ್ ಹಿಂದಿ ಇಷ್ಟು ವಾಲಂಟಿಯರ್ ಆಗಿ ನಾವು ಕಲ್ತಿದ್ದು. ವಾಲಂಟಿಯರ್ ಆಗಿ. ಸರ್, ಈಗ ನಿಮ್ಮ ಈ MBBS ವಿದ್ಯಾರ್ಥಿ ಇದರಲ್ಲಿ ಕೂಡ ಐ ಥಿಂಕ್ ನೀವು ಆವಾಗ ತಾನೇ ABVP ಸಂಪರ್ಕಕ್ಕೆ, ಈ ಸಂಘಟನೆಗಳ ಸಂಪರ್ಕಕ್ಕೆ ಬಂದ್ರ ಅಲ್ಲ? ಇಲ್ಲ, ನನಗೆ ಆಗ ABVP ಸಂಘದ ಇದು ಏನೂ ಇರಲಿಲ್ಲ. ಆದರೆ ನನಗೆ ಉಡುಪಿ ಪೇಜಾವರ ಸ್ವಾಮೀಜಿಯವರ ಕನೆಕ್ಷನ್ ಇತ್ತು. ನನ್ನ ಕ್ಲಾಸ್ಮೇಟ್ ಒಬ್ಬ ಕೃಷ್ಣಮೂರ್ತಿ ಪಣಿಯಾಡಿ ಅಂತ. ಅವರು ಪಣಿಯಾಡಿ ಅಂತ ಹೇಳಿದ್ರೆ ದೊಡ್ಡ ಒಂದು ಉಡುಪಿ ಬ್ರಾಹ್ಮಣರ ಒಂದು ಸೆಟ್ ಅದು. ಅವರಿಗೆ ಶೋಲಾಪುರದಲ್ಲಿ ದೊಡ್ಡ ದೊಡ್ಡ ಹೋಟೆಲ್ಗಳು. ಅವನು ಸ್ವಲ್ಪ ಕಲಿಯುವುದರಲ್ಲಿ ಕಡಿಮೆ, ದುಡ್ಡು ತುಂಬ ಇದ್ದಾವೆ. ಆಗಲೇ ಅವನು ಬುಲೆಟ್ ಬೈಕಲ್ಲಿ ಬರ್ತಿದ್ದ. ಫಸ್ಟ್ MBBS 1957 ಬುಲೆಟ್ ಬೈಕಲ್ಲಿ ಬರ್ತಿದ್ದ. ತುಂಬ ದೊಡ್ಡಿನ ಹೋಟೆಲ್ನವರು. ಅವನ ಮನೆಯಲ್ಲಿ ನನ್ನನ್ನು ಆಗಾಗ ನಾನು ವೆಜಿಟೇರಿಯನ್ ಆದ್ದರಿಂದ ಅವನಿಗೆ ಮನೆಯಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಆಗ್ತಿತ್ತು. ಅವರ ಮನೆಯಲ್ಲಿ ತಿಂಗಳು ಒಂದು ಪೂಜೆ ಮತ್ತು ಊಟ. ಆಗ ಪೇಜಾವರ ಸ್ವಾಮೀಜಿಯವರು ಅವರ ಮನೆಗೆ, ಅವರಾಗ ಸಣ್ಣ ಕಿರಿಯ ಸ್ವಾಮಿ ಆ ಮನೆಗೆ ಬರ್ತಿದ್ದರು. ಹಾಗೆ ನಾನು ಅವರೊಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿದ್ದೆ. ನನಗೆ ಒಂದು ಸ್ಪಿರಿಚುವಲ್ ಅಥವಾ ರಿಲಿಜಿಯಸ್ ಕಾಂಟ್ಯಾಕ್ಟ್ ಆಗಿಂದಲೇ ಇತ್ತು ಫಸ್ಟ್ MBBSನಲ್ಲಿ. ಸರಿಗೆ MBBS ಮುಗಿದ ಮೇಲೆ ಆಗಿನ ಕಾಲಕ್ಕೆ MBBS ದೊಡ್ಡ ಇಟ್ಸ್ ಎ ವೆರಿ ಸಬ್ಸ್ಟ್ಯಾನ್ಷಿಯಲ್ ಡಿಗ್ರಿ. ಹೌದು. ಟು ಲಿವ್ ಎ ಪ್ರೊಫೆಷನಲ್ ಲೈಫ್. ಆವಾಗ ನೀವು ಈ ಹೈಯರ್ ಎಜುಕೇಷನ್ನು, MS ಸರ್ಜರಿ ಡೈರೆಕ್ಟಾಗಿ ಮಾಡಿದ್ರ, ಅಲ್ಲಾರ ಕೆಲಸ ಮಾಡಿದ್ರ? ಇಲ್ಲ, ನನಗೆ ಏನಾಯ್ತದೆ, ಆಗ ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ ಇದ್ದದ್ದು ಬೇಸಿಕಲಿ ನಾನು MBBS ಆಗುವಾಗ FRCS ಅಥವಾ ಮೆಡ್ರಾಸ್ ಮೆಡಿಕಲಿಗೆ ಹೋಗಬೇಕು, MS ಮಾಡಬೇಕಾದ್ರೆ. ನಡುವಿನಲ್ಲಿ ಇರಲಿಲ್ಲ. ಆದ್ದರಿಂದ MS ಮಾಡಬೇಕಂತ ಯಾವ ಒಂದು ಇಂಟ್ರೆಸ್ಟ್ ಕೂಡ ನನಗೆ ಇರಲಿಲ್ಲ, ಅಥವಾ MD ಮಾಡಬೇಕಂತ ಇಂಟ್ರೆಸ್ಟ್ ಕೂಡ ನನಗೆ ಇರಲಿಲ್ಲ. ಅಲ್ಲಿ ಆಗ ಡಾಕ್ಟ್ರ್ ಅಂದರೆ ಒಂದು ಜ್ವರಕ್ಕೆ ಮದ್ದು ಕೊಡೋದು, ಮನೆ ವಿಸಿಟ್ ಮಾಡೋದು, ಅದೇ ಸ್ಟೇಟಸ್. ಜನರಲ್ ಪ್ರಾಕ್ಟೀಸ್ ಒಳ್ಳೆ ಸ್ಟೇಟಸ್ ಇತ್ತು. KMC ಅಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಶುರು ಆಗಿರ್ಲಿಲ್ಲ ಅವಾಗ? ಆಗ ಸರಿ ಆಗಿರಲಿಲ್ಲ. ಅಲ್ಲಿ ಆ ಟೈಮಿಗೆ ಡಾಕ್ಟ್ರ್ ಅಂದರೆ ಜನರಲ್ ಪ್ರಾಕ್ಟೀಸ್. ಬರೇ MS ಮಾಡಿದವರು ಅಂದರೆ ಅಲ್ಲಿ MV ಶೆಟ್ಟಿ ಮತ್ತು ವೆಂಕಟ್ರಾವ್ ಅಂತ ಇಬ್ಬರು ಇದ್ದರು, ಅವರು ಸರ್ಜನ್ಸ್. ಮತ್ತು MD ಅಲ್ಲೆಲ್ಲ ಮತ್ತೆ ಬಂದದ್ದು ಮೆಡಿಕಲ್ ಕಾಲೇಜಿನಲ್ಲಿ ಸ್ಲೋಲಿ ಒಬ್ಬೊಬ್ಬರೇ ಬಂದದ್ದು. ನೀವು MS ಸರ್ಜರಿಗೆ ಹೇಗೆ ಬಂದ್ರಿ ಸರ್? ನಾನು MS ಅಂದರೆ MBBS ಆದ ನಂತರ ಪ್ರಾಕ್ಟೀಸ್ ಮಾಡಲಿಕ್ಕೆ ಮನೆಯಲ್ಲಿ ಮಾಡಲಿಕ್ಕೆ ಶುರು ಮಾಡಿದೆ. ಅದು ಅಷ್ಟು ಫುಲ್ ಟೈಮ್ ಜನ ಇಲ್ಲ.
ಎಲ್ಲ ಬರೋದು ಸಂಜೆ 6 ಗಂಟೆ ನಂತರ, 5 ಗಂಟೆ ನಂತರ ಪೇಷಂಟ್ಸ್ ಬರೋದು. ಅಪರೂಪದಲ್ಲಿ ಸೀರಿಯಸ್ ಇದ್ದವರು ಬೆಳಗ್ಗೆ ಬರ್ತಿದ್ರು. ಸುಮ್ಮನೆ ಕೂತ್ಕೊಂಡು ಏನು ಮಾಡೋದು? ಆಗ ನನ್ನ ಕ್ಲಾಸ್ಮೇಟ್ ಒಬ್ಬ ಸೋಮಶೇಖರ್ ಕಡ್ಲೆ ಅಂತ, ಅವನು ಹೇಳಿದ, ಅವನು ಇದು GS ಗೌಡ ಸಾರಸ್ವತ್ ಬ್ರಾಹ್ಮೀನ್, ಅವನು ಮರಾಠಿ ಮಾತಾಡೋ. ಅವನು ಹೇಳಿದ, ನಾವು ಸುಮ್ಮನೆ ಕೂತ್ಕೊಂಡು, ಅವನು ಕ್ಲಿನಿಕ್ ಸ್ಟಾರ್ಟ್ ಮಾಡಿದ. ಬರೇ ಮಧ್ಯಾಹ್ನ ನಂತರ ಪೇಷಂಟ್, ನಾವು KMCಗೆ ಜಾಬಿಗೆ ಸೇರುವ. ಸಂಬಳ ಬರ್ತದೆ. ಆಗ 400 ರೂಪಾಯಿ ದೊಡ್ಡ ಸಂಬಳ. ಅದು ಗೌರ್ಮೆಂಟಲ್ಲಿ 1963 62ಕ್ಕೆ ಪಾಸ್ ಆದದ್ದು, 63ರಿಂದ ಜಾಬು. ಆಗ ಗೌರ್ಮೆಂಟಿಗೆ 220 ರೂಪಾಯಿ ಸಂಬಳ. ಗೌರ್ಮೆಂಟ್ ಅವರಿಗೆ, ಗೌರ್ಮೆಂಟ್ MBBS ಡಾಕ್ಟರ್ಗೆ ನಿಮಗೆ 400 ರೂಪಾಯಿ ಕೊಡ್ತಾ ಇದ್ರು. ನಮಗೆ 400 ರೂಪಾಯಿ ಕೊಡ್ತು. ಅದು ದೊಡ್ಡ ಸಂಬಳ. ನನ್ನ ಹತ್ರ ಆಗ ಸ್ಕೂಟ್ರ್ ಇತ್ತು, ಅದು ದೊಡ್ಡ ಸಂಬಳ ಸಿಗ್ತದೆ. ಆದ ತಾನೇ ಒಳ್ಳೆಯದಾಯ್ತದೆ. ಹೋದೆವು. ನನಗೆ ಅದು ಕೂಡ ಏನಾಯಿತು, ಈ ಲೇಟ್ ಆಯ್ತು ನಾವು ಡಿಸಿಷನ್ ನಮ್ಮದು. ಅಷ್ಟರವರೆಗೆ ಎಲ್ಲ ಫಿಲ್ ಆಗಿತ್ತು. ಕಡೆಗೆ ನನಗೆ ಮೆಡಿಕಲ್ ಕಾಲೇಜಿನಲ್ಲಿ ಯಾವ ಇದಂತ ಗೊತ್ತಿಲ್ಲ, ನಾನು ನೋಡಲಿಕ್ಕೆ ಚೆಂದ ಇಲ್ಲ, ಗಿಡ್ಡ ಕಪ್ಪು ಇದ್ದರೂ ಕೂಡ ಬಹಳ ಪಾಪ್ಯುಲರ್. ಒಂದು ದಿವಸ ಹೀಗೇನೆ ಬೇಲೆ ಪ್ರಿನ್ಸಿಪಾಲ್ಸಿಗೆ ನಮಸ್ಕಾರ ಹಾಕಿದೆ. ವಾಟ್ ಆರ್ ಯು ಡೂಯಿಂಗ್ ಪಟ್ಕರ್? ಹೆಸರು ನೆನಪಿದ್ಯಾ ಅವ್ರದ್ದು? ಹೆಸರು ನೆನಪಿದ್ಯಾ ಪ್ರಿನ್ಸಿಪಾಲ್ದು? ಪ್ರಿನ್ಸಿಪಾಲ್ ಹೆಸರು ನೆನಪಿದ್ಯಾ? GD ವ್ಯಾಲಿಯತ್. ಓ, ಅವರು ಕೇರಳದವರು. ಓಕೆ, ಹೌದು, ವ್ಯಾಲಿಯತ್ ಕ್ರಿಶ್ಚಿಯನ್. ಆಯ್ತಲ್ಲ, I don't know, but I think B for ಪಿಕ್ಟರ್ ಏನಾಯ್ತು. ಅವರು ಭಾಳ ಒಳ್ಳೆ, ಅವರು GD ವ್ಯಾಲಿಯತ್ ಆದರು, ಅವರನ್ನು ಗಾಡ್ ವ್ಯಾಲಿಯತ್ ಅಂತ ಕರೆಯೋದು. ಗಾಡ್ ವ್ಯಾಲಿಯತ್. ಅವರು ಯಾರನ್ನು ಮಾರ್ಗದಲ್ಲಿ, ಅವನು ರಿಕ್ಷಾ ಡ್ರೈವರ್ ಇಲ್ಲ, ಅವನ ಮೇಲೆ ಅಂತ ತಬ್ಬಿಕೊಂಡು ಮಾತಾಡೋದು. KMC ಡೀನ್. KMC ಇದು. ಅವ್ರಿಗೆ ನಾನು ಹೇಳಿದೆ, ಇದು ಮಾಡ್ತಿದ್ದೇನೆ, ದೇರ್ ಇಸ್ ಒನ್ post vacant in social and preventive medicine. Apply, why you waste? We are not getting it. ಆಗ ನಾನು ಹೇಳೋದು ಬಿಟ್ಟು ಸೋಷಿಯಲ್ ಆ್ಯಂಡ್ ಪ್ರಿವೆಂಟಿವ್ ಮೆಡಿಸಿನಿಗೆ ಹಾಕಿದ್ದು. ಸೋಷಿಯಲ್ ಪ್ರಿವೆಂಟಿವ್ ಮೆಡಿಸಿನ್ ನನಗೆ ಇಂಟ್ರೆಸ್ಟ್ ಆಗಲಿಲ್ಲ, ಏನಿಲ್ಲ. ಆಗ ಬರೀ ನಾವು ಇನ್ಸ್ಪೆಕ್ಟ್ ಮಾಡೋದು ಕೆಲವು ಹೋಟೆಲ್ಗಳನ್ನು ಗೌರ್ಮೆಂಟಿನ ಪರವಾಗಿ. ಆಗ ಮಲೇರಿಯಾ ತುಂಬ ಇತ್ತಾ? ಎಲ್ಲ ಮಲಯಾಳಿ ಅಲ್ಲ, ಮಲೇರಿಯಾ ತುಂಬ ಇತ್ತಾ? ಅದೇ ಅಲ್ಲಿಗೇನೆ ಬರೋದು ಮಲೇರಿಯಾ. ನನಗೆ ಹೀಗೆ ಒಂದು ತಮಾಷೆ ಆಯಿತು. ಒಂದು ದಿವಸ ನಮ್ಮ ಮೆಡಿಸಿನ್ ಪ್ರೊಫೆಸರ್ ಸಿಕ್ಕಿದ್ರು. ವಾಟ್ ಆರ್ ಯು ಡೂಯಿಂಗ್ ಪಟ್ಕರ್? ಐ ಆಮ್ ರಿಪೋರ್ಟಿಂಗ್. ನೋ, ದ್ಯಾಟ್ ಐ ಕಮ್ ಟು ನೋ, ಬಟ್ ವಾಟ್ ಆರ್ ಯು ಡೂಯಿಂಗ್ ದೇರ್? ಐ ಡೋಂಟ್ ನೋ. Yes, that is very good. Can you distinguish female mosquito and male mosquito? Female Anopheles mosquito. ಆಯ್ತಾ? ನಾನು ಹೇಳಿದೆ, ಸರ್, ನಥಿಂಗ್. There is one Bhaskar Rao professor and one Pai Mama tutor. Pai Mama has no children. So that man used to drag me ಪ್ರತಿ ದಿವಸ ಮಧ್ಯಾಹ್ನ ಊಟಕ್ಕೆ ನನ್ನ ಎಳೆದುಕೊಂಡು ಹೋಗೋದು ತಾಯಿ ಹತ್ರ. ಅವರ ಹೆಂಡತಿ ಹತ್ರ ಹಿಡಿದು, ನೋಡು ನನ್ನ ಮಗ ಬಂದ ಅಂತ, ಅಷ್ಟು ಪ್ರೀತಿ. ಆಯ್ತಾ? ಅಷ್ಟಾಗ ಮತ್ತೆ ಅವರಿಗೇನು ಹೇಳಿದ, ನೀನು ನನ್ನ ಡಿಪಾರ್ಟ್ಮೆಂಟಲ್ಲಿ ಇದ್ದರೆ ಸ್ಕೋಪ್ ಇಲ್ಲಪ್ಪ ನಿಮಗೆ. ಆಗ ಅದಾಗುವಾಗ ನಿಮ್ಮ ರಮೇಶ್ ಬೋಪಾಯ್ ಇದ್ದಾರಲ್ಲ, ರಮೇಶ್ ಬೋಪಾಯನ ಮಾವ ಅಂಜಲಿದು ತಂದೆ, ಅವರು ಪ್ರೊಫೆಸರ್ ಆಫ್ ಎನಸ್ಟಿಸಿಯಾ ಆಗಿನ ಕಾಲದಲ್ಲಿ. ಮತ್ತು ಅವ್ರು ಕೊಂಕಣೀಸ್ ಅಲ್ಲ. ಈಗ ಹೇಳಿ, ನನಗೊಂದು ಒಳ್ಳೆ ಹುಡುಗ ಇದ್ದಾನೆ, ಐ ಡೋಂಟ್ ಲೈಕ್ ಟು ಪಾರ್ಟ್ ಫ್ರಮ್ ಹಿಮ್, ಬಟ್ ಐ ಡೋಂಟ್ ವಾಂಟ್ ಟು ಹಿಮ್ ಗೆಟ್ ಇನ್ ರೂಯಿಂಡ್. ಐ ಡೋಂಟ್ ವಾಂಟ್ ಟು ಸ್ಪಾಯ್ಲ್ ಹಿಸ್ ಫ್ಯೂಚರ್, ಗಿವ್ ಹಿಮ್ ಸಮ್ ಜಾಬ್ ಅಂತ. ಆಗ ಹೇಳಿದರು, ಆಯಿತು, ನಮಗೆ ಬೇಕು. ನಾನು ಪ್ರಿನ್ಸಿಪಾಲ್ ಹತ್ರ ಮಾತಾಡಿ, ಪ್ರಿನ್ಸಿಪಾಲ್ ಹತ್ರ ಅವನು ಒಳ್ಳೇದಿದ್ದಾನೆ, ಬೆಲೆ ಹೋಗಿ ಹೇಳಿದರು, ನನ್ನೊಂದು ವೇಕೆಂಟ್ ಪೋಸ್ಟ್ ಉಂಟು,
ಅದು ಫಿಲ್ ಮಾಡಲಿಲ್ಲ, ಒಂದು ಫಿಲ್ ಮಾಡಿ ಅವನಿಗೆ ಅದು ಕೊಟ್ಟಿದ್ದೇನಲ್ಲ ಅವನಿಗೆ ಅಂತ ಹೇಳಿದೆ. ಇಲ್ಲ ಅವನು ಬೇಡ, ಅಲ್ಲಿ ಹಾಳಾಗ್ತದೆ, ಈಸ್ ಸ್ಮಾರ್ಟ್ ಬಾಯ್, ಈಸ್ ಫಿಟ್ ಫಾರ್ ಕ್ಲಿನಿಕಲ್ ಜಾಬ್, ನಾಟ್ ಫಾರ್ ಟೀಚಿಂಗ್ ಅಂತ. ಹಾಗೆ ನನ್ನನ್ನು NSCCಯಲ್ಲಿ ಜಾಬ್ ಕೊಟ್ಟರು. NSC ಜಾಬ್ ಕೊಟ್ಟು, ಆ್ಯಂಡ್ ಐ ಬಿಕೇಮ್ ವೆರಿ ಪಾಪ್ಯುಲರ್ ವಿತ್ ಆಲ್ ದ ಸರ್ಜನ್ಸ್. ಓಕೆ. ಆ್ಯಂಡ್ ಐ ವಾಸ್ ವೆರಿ ಪಾಪ್ಯುಲರ್ ವಿತ್ ಈವನ್ ಪ್ರೊಫೆಸರ್ಸ್ ಆಫ್ ಮೆಡಿಸಿನ್, ಗೈನಕಾಲಜಿ. NSCC ಇದ್ದರಿಂದ ಎಲ್ಲ ಗೈನಕಾಲಜಿ ಎಲ್ಲರೂ ಆಯ್ತಲ್ಲ. ಹೀಗೆ ನಾನು ಹೇಳಿದೆ ಅಲ್ಲ, ಆಗಿನ ನಿಮ್ದು ಆಸ್ ಎ JR ಆರ್ ಟ್ಯೂಟರ್ ನೀವು ಎಲ್ಲ ಇದು ಸ್ಪೆಷಲಿಸ್ಟ್ಗಳಿಗೆ ಕೇಸ್ ಅಸಿಸ್ಟ್ ಮಾಡೋದು ಅಥವಾ ನೀವೇ ಮಾಡ್ತೀರಾ, ಹೇಗಿತ್ತದು ಆಗಿನ ವರ್ಕಿಂಗ್ ಅಟ್ಮಾಸ್ಫಿಯರ್? ಹೌದು, ನಾವೇ ಮಾಡಬೇಕು. ಸರಿ, ಈ ವಿಚಾರ ಯಾಕೆ ಇಲ್ಲಿ ತರ್ತೆ ಅಂತ ಹೇಳಿದ್ರೆ, ನೀವು ಕೊಡಗಿಗೆ ಬಂದ ಮೇಲೆ ನೀವು ತುಂಬ ಫೇಮಸ್ ಸರ್ಜನ್ ಆದ್ರಿ, ನಿಮಗೆ NSCC ಕೊಡ್ಲಿಕ್ಕೆ ಯಾರು ಸಿಗ್ತಿರ್ಲಿಲ್ಲ. ಇಲ್ಲ, ನಾನೇ ಕಲಿತೆ. ಹೌದು, ಇಲ್ಲಿ ತುಂಬ ಟೈಮ್ವರೆಗೆ ಎರಡನ್ನೂ ನೀವು ಮಾಡ್ತಾ ಇದ್ರಿ. ಸರ್, ಕಂಟಿನ್ಯೂ ಮಾಡಿ. ಅಲ್ಲಿ ಎಲ್ಲರದ್ದು ಗುರುತಾಗಿ ಐ ವಾಸ್ ವೆರಿ ಪಾಪ್ಯುಲರ್. ಐ ವಾಸ್ ಎ ಪಾಪ್ಯುಲರ್ ಡಾಕ್ಟರ್ ಇನ್ ವೆನ್ಲಾಕ್ ಹಾಸ್ಪಿಟಲ್ ಆ್ಯಂಡ್ ಲೇಡಿ ಗೋಶನ್. ಅಷ್ಟು ಫೇಮಸ್ ಆಗಿದೆ ಅಲ್ಲಿ ಎಲ್ಲ ಫ್ರೆಂಡ್ಶಿಪ್ನಲ್ಲಿ. ಅಲ್ಲಿ ಇರುವಾಗ ಥರ್ಡ್ ಬ್ಯಾಚ್ ಆಫ್ MA ಸ್ಟಾರ್ಟ್ ಮಾಡಿದರು. MA ಸ್ಟಾರ್ಟ್ ಮಾಡಿದ ನಂತರ 5 ಸೀಟು, ಡೊನೇಷನ್ ಇಲ್ಲ. ಆಗ ಈಗಿನ ಹಾಗೆ ಕೋಟಿದು ದುಡ್ಡೆಲ್ಲ ಕೊಡಲಿಕ್ಕಿಲ್ಲ, ಸ್ಟ್ರೇಟ್. ಅಲ್ಲಿ 1 ಸೀಟು ವೇಕೆಂಟ್ ಉಳೀತು. ಅಂದರೆ ಒಬ್ಬನಿಗೆ ಸೀಟ್ ಕೊಟ್ಟರು, ಅವನು ರಿಜೆಕ್ಟ್ ಮಾಡಿ ಮೆಡ್ರಾಸಿಗೆ ಹೋದ, 1 ಸೀಟು ಉಳೀತು. ಆಗಲೇ ಅದು 2 ಇಯರ್ಸ್ ಆಗಿತ್ತು, 2 ಮಂತ್ಸ್ ಆಗಿತ್ತು ಪೋಸ್ಟ್. ಹಾಗೆ ಸುಮ್ಮನೆ ಮಾತಾಡುವಾಗ ಕಾಮತ್ರ ಹೇಳಿದರು, ನೀನು NSCC ಮಾಡಿ ಏನು ಮಾಡ್ತೀಯ, ಇದು ಡಲ್, ಇದು ಸ್ಕೋಪ್ ಇಲ್ಲ ಇದರಿಗೆ, ಬರೀ ಜೀವಮಾನ NSCC ಕೊಡಬೇಕು. ನೀನು ಒಂದು ಮಾಡು, ದರ್ ಇಸ್ 1 MSCಗೆ ಸೀಟಲ್ಲಿ ಉಳಿದಿದೆ, ಒಬ್ಬ ಬಿಟ್ಟಿದ್ದಾನೆ, ಹಿ ಹ್ಯಾಸ್ ಗಿವನ್ ಎ ಅಪ್ಲಿಕೇಶನ್ ದಟ್ ಈಸ್ ರಿಜೆಕ್ಟಿಂಗ್ ದ ಸೀಟ್, ನೀನು ಸೀಟ್ ಮಾಡು, ನಾನು MP ಹತ್ರ ಹೇಳ್ತೇನೆ. MP ನಿನಗೂ ಗೊತ್ತುಂಟು, ನೀನು NSCC ಕೊಡ್ತೇವೆ ಅವರಿಗೆ, ಅವರೇ ನಿನ್ನ ಹತ್ರ ಕೇಳಿಸುವಾಗೆ ಮಾಡ್ತೇನೆ, ನೀನು ಹೋಗಿ ಬೇಡ. ಹಾಗೆ ಒಂದು ದಿವಸ ಆಯಿತು. ಒಂದು ದಿವಸ ಆಪ್ರೇಷನ್ ಮಾಡೋ ನಾನು NSCC ಕೊಟ್ಟಿದ್ದೆ ಅವರಿಗೆ. NSCC ಕೊಟ್ಟ, ಬಟ್ ಐ ಅಂಡರ್ಸ್ಟ್ಯಾಂಡ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಬಿಕಮಿಂಗ್ ಎ ಸರ್ಜನ್. ಐ ಸೆಡ್ ನಾಟ್ ಇಂಟ್ರೆಸ್ಟೆಡ್ ಸರ್, ಇಫ್ ದರ್ ಇಸ್ ದ ಆಪರ್ಚುನಿಟಿ ಐ ಡೋಂಟ್ ಮೈಂಡ್ ಅಂತ. ಯು ಕಮ್ ಆ್ಯಂಡ್ ಸಿ ಟುಡೇ ಈವ್ನಿಂಗ್ 4 o'clock ಅಂತ ಹೇಳ್ತಾರೆ. ಕರೆದ್ರು, ಅವ್ರ ಆಫೀಸಿಗೆ ಹೋದೆ. ಒಂದು ಫಾರ್ಮ್ ಕೊಟ್ಟು ಟೈಪ್ ಮಾಡಿ ಅವನು ತಂದವ, ಲೋಬೋ ಅಂತ ಒಬ್ಬ ಟೈಪಿಸ್ಟ್, ಅವನು ಟೈಪ್ ಮಾಡಿದ ಅಪ್ಲಿಕೇಶನ್. ಆಯಿತು, ಅದು ಆ್ಯಕ್ಚುಲಿ ಅದು ಲಾಸ್ಟ್ ಡೇಟ್ ಆಗಿ ಹೋಗಿದೆ, ಕೋರ್ಸ್ ಸ್ಟಾರ್ಟ್ ಆಗಿದೆ. ಅಲ್ಲಿ ಕೂಡ ನನಗೆ ಹಣ ಬರೋಷ್ಟೇ ಹೇಳಿದ್ರು, ಯು ಕಾಂಟ್ ಅಪಿಯರ್ ಫಾರ್ ದ ರೆಗ್ಯುಲರ್ ಟೆಸ್ಟ್. ಅಲ್ಲಿ ಕೂಡ 6 months ಲೇಟ್. ಹೌದು, 6 months ಲೇಟ್ ಆಯ್ತು. ಯು ಹ್ಯಾವ್ ಟು ಅಪಿಯರ್ ಫಾರ್ ದ ಆಲ್ಟರ್ನೇಟ್ ಹೇಳಿದ್ರು. ದಸ್ಕತ್ ಹಾಕಿದೆ, ಸಂಬಳನೂ ಸಹ ಕೊಟ್ಟಿಲ್ಲ. ಅವ್ರು ಹೇಳೋದು, ನಾಳೆ ಹೋಗಿ ಶೆಣೈ ಅಂತ ಮ್ಯಾನೇಜರ್, ಶೆಣೈ ಹತ್ರ ನಾನು ಹೇಳ್ತೇನೆ, ನೀನು ದುಡ್ಡು ಅಲ್ಲಿಗೆ ಹೋಗಿ ಕಟ್ಟು. ಹಾಗೆ ಹೋದೆ, ಕಟ್ಟಿದೆ. ಸರ್ ಈಗ ಒಂದು MS ಸರ್ಜರಿ ಸೀಟ್ ತಗೊಳ್ಳಿಕ್ಕೆ 2 ವರ್ಷ ಓದಿ ನೀಟ್ ಪ್ರಿಪರೇಷನ್ ಆಗಿ ಭಾಳ ದೊಡ್ಡ ಇದಿದೆ. ವಾಟ್ ಆರ್ ದ ಫೀಸ್? ಆವಾಗ ಫೀಸ್ ಎಷ್ಟಿತ್ತು? ಆಗ ಫೀಸ್ ಏನೋ ಒಂದು ಬರೀ 1 ತಿಂಗಳ ಸಂಬಳ ನಮ್ಮದು ವರ್ಷಕ್ಕೆ. ಇಟ್ಸ್ ಅಪ್ರಾಕ್ಸಿಮೇಟ್ಲಿ 400 rupees. ಸರ್,